ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಡಲಾಳ ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಡಲಾಳ ಈ ಕಾದಂಬರಿಯಲ್ಲಿ ನಾವು ಮೊದಲು ನೋಡಬಹುದಂಥ ವಿಷಯ ಅಂದರೆ ಬಡತನ ಹಾಗೂ ಹಸಿವು. ಈ ಸಾಕವನ ಕುಟುಂಬದವರೆಲ್ಲರೂ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆ ಸಂಪಾದನೆಯಿಂದಲೇ ಅವರು ತಮ್ಮ ಆಹಾರದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಬೇಕು. ಆದರೆ ಈ ಕೆಲಸ ಸಿಗೋದು ಕಷ್ಟ ಆಗ್ತಾ ಇರುತ್ತೆ. ಈ ಬಡತನ ಹಾಗೂ ಹಸಿವಿನ ಬಗ್ಗೆ ಈ ಕಾದಂಬರಿಯಲ್ಲಿ ಅಲ್ಲಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡಬಹುದು. ಇದರಲ್ಲಿ ನಡೆಯುವಂತಹ ಪ್ರಮುಖವಾದ ಘಟನೆ ಅಂದರೆ ಕಡಲೆಕಾಯಿಯನ್ನು ಕಾಳಣ್ಣ ಕದ್ದು ತಂದು ಅದನ್ನು ಮನೆಯವರೆಲ್ಲ ತಿನ್ನೋದೇನಿದೆ, ಆ ಒಂದು ಪ್ರಮುಖವಾದ ಘಟನೆಗೆ ಮೂಲ ಏನು ಅಂದರೆ ಈ ಒಂದು ಬಡತನ ಮತ್ತು ಹಸಿವು ಅಂತ ಹೇಳ್ಬೋದು. ಅದೇ ರೀತಿ ಆ ಕಾದಂಬರಿ ಶುರು ಆದಾಗ ಅಲ್ಲಿ ಸಾಕವ್ವ ಮತ್ತು ಸಣ್ಣಯ್ಯ ಇವರ ನಡುವೆ ಒಂದು ಜಗಳ ಆದಾಗ ಆ ಜಗಳ ನಿಂತ ಮೇಲೆ ಕಾಳಣ್ಣ ಹೇಳ್ತಾನೆ, ನೀವೆಲ್ಲ ಕೆಲಸ ಮಾಡೋ ಬದಲು ಈ ರೀತಿ ಮಾಡ್ತಾ ಇದ್ದಿಲ್ಲ ಅಂತ ಕೇಳಿದಾಗ ಪುಟ್ಟಗೌರಿ ಹೇಳ್ತಾಳೆ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಕೆಲಸ ಸಿಗ್ತಾ ಇಲ್ಲ ಅಂತ. ಅದೇ ರೀತಿ ಅವರು ಪೂರಿಯನ್ನು ತಿನ್ನೋದಿರ್ಬೋದು, ಮತ್ತು ಈ ನೆರೆಮನೆಯ ಕಾಳಕ್ಕ ಬಂದು ಏನಾದರೂ ಇದ್ದರೆ ಕೊಡಿ ಅಂತ ಕೇಳಿ ತೊಗೊಂಡೋದು ಹೋಗೋದಿರ್ಬೋದು. ಈ ರೀತಿ ಹಲವಾರು ವಿಷಯಗಳನ್ನು ನಾವು ಇದರಲ್ಲಿ ನೋಡಬಹುದು. ಎರಡನೇದಾಗಿ ದೇವನೂರು ಮಹಾದೇವ ಅವರು ಇದರಲ್ಲಿ ಬಳಸಿರುವಂತಹ ಭಾಷೆ ಏನಿದೆ ಅದು ಆ ಒಂದು ಪ್ರದೇಶದ ಸ್ಥಳೀಯ ಅಂದರೆ ಈ ನಂಜನಗೂಡು ಭಾಗದ ಒಂದು ಪ್ರಾದೇಶಿಕ ಭಾಷೆ, ಆ ಒಂದು ಸ್ಲ್ಯಾಂಗ್ ಏನಿದೆ ಅದನ್ನು ಅವರು ಇದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಈ ಒಂದು ಕಥೆಯ ಕಾದಂಬರಿಯ ಒಂದು ಪ್ರಮುಖವಾದ ಅಂಶ ಅಂತ ಹೇಳ್ಬೋದು. ಅದೇ ಇದರ ಒಂದು ಪ್ಲಸ್ ಅಂತ ಹೇಳ್ಬೋದು. ಆದರೆ ಈಗ ಹೊರಗಡೆಯಿಂದ ಅಂದರೆ ಬೇರೆ ಪ್ರದೇಶಗಳಲ್ಲಿರೋರಿಗೆ ಅದು ಈಗ ನಮ್ಮಂಥವ್ರಿಗೆ ಬೆಂಗಳೂರವರಿಗೆ ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವೊಂದು ಪದಗಳೆಲ್ಲ ನಮಗೆ ಹೊಸದು ಅಂತ ಅನಿಸುತ್ತೆ, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಮತ್ತು ಇದರಲ್ಲಿ ಒಂದು ಸೀರಿಯಸ್ ಆಗಿ ನಡೆಯುವಂತಹ ಈ ಕಥೆಯಲ್ಲಿ ಅದನ್ನು ಅವರು ಪ್ರೆಸೆಂಟ್ ಮಾಡಿರೋದು ಒಂದು ಲೈಟ್ ಹ್ಯೂಮರ್, ಒಂದು ತಿಳಿಯಾದ ಹಾಸ್ಯದೊಂದಿಗೆ ಅದನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಒಡಲಾಳದಲ್ಲಿ ನಾವು ನೋಡಬಹುದಾದಂತಹ ಮತ್ತೊಂದು ವಿಷಯ ಏನು ಅಂದರೆ ತಲೆಮಾರುಗಳ ಚಿತ್ರಣ ಅಂತ ಹೇಳ್ಬೋದು. ಅಂದರೆ ಈಗ ಸಾಕವ್ವ ಅವರು ಹಳೆಯ ತಲೆಮಾರಿಗೆ ಸೇರಿದವರು, ತುಂಬ ಸ್ಟ್ರಾಂಗ್ ಲೇಡಿ, ತುಂಬ ಕಷ್ಟಪಟ್ಟು ತನ್ನ ಒಂದು ಸಂಸಾರವನ್ನು ಕಟ್ಕೊಂಡಿರ್ತಾರೆ. ಅವರ ಆಲೋಚನೆಗಳೇ ಬೇರೆ ಥರ ಇರುತ್ತೆ. ಅದೇ ರೀತಿ ಸಾಕವ್ವನ ಮಕ್ಕಳಾದಂತಹ ಕಾಳಣ್ಣ ಮತ್ತು ಅವನ ಮಡದಿ, ಸಣ್ಣಯ್ಯ ಮತ್ತು ಅವನ ಮಡದಿ ಗೌರಮ್ಮ ಇವರು ಒಂದು ತಲೆಮಾರಿಗೆ ಸೇರಿದವರು, ಅವರ ಆಲೋಚನೆಗಳು ಬೇರೆ ಥರ ಇರುತ್ತೆ. ಅದೇ ರೀತಿ ಗುರುಸಿದ್ದು, ಪುಟ್ಟಗೌರಿ ಮತ್ತು ಶಿವು ಏನಿದ್ದಾರೆ ಅವರು ಹೊಸ ತಲೆಮಾರಿನವರು ಅಂತ ಹೇಳ್ಬೋದು, ಅವರ ಆಲೋಚನೆಗಳೇ ಬೇರೆ ಥರ ಇರುತ್ತೆ. ಇದು ನಮಗೆ ಎಲ್ಲಿ ಗೊತ್ತಾಗುತ್ತೆ